ಯಮದೇವರ ಕೈಯಲ್ಲಿರುವ ದಂಡಕ್ಕೆ ನಾನು ಹೆದರತಕ್ಕಂಥವನಲ್ಲ. ಅಥವಾ ದಿಕ್ಪಾಲಕರು ಅಂತೇನಿದ್ದಾರೆ ಇನ್ನು ಉಳಿದವರು, ಅಗ್ನಿ, ಸೂರ್ಯ, ಚಂದ್ರ, ವಾಯು, ಕುಬೇರ, ಅವರವರ ಕೈಯಲ್ಲಿರತಕ್ಕಂತಹ ಯಾವ ಯಾವ ವಿಧವಾಗಿರತಕ್ಕಂಥ ಅಸ್ತ್ರಗಳಿವೆ ಅದು ಯಾವುದಕ್ಕೂ ನಾನು ಹೆದರತಕ್ಕಂಥವನಲ್ಲ. ಆದರೆ ಒಂದಕ್ಕೆ ಮಾತ್ರ ನಾನು ಹೆದರ್ತೇನೆ ಅಂತ ನಮ್ಮ ಯಾವುದದು? ಛಂಕೆ ವೃಷಂ ಬ್ರಹ್ಮ ಕುಲಾವಮಾನಾತ್. ಶ್ರೇಷ್ಠರಾದ ಬ್ರಾಹ್ಮಣರು ಅಂದ್ರೆ ಬ್ರಹ್ಮಜ್ಞಾನಿಗಳು ಅಂತ ಯಾರಿದ್ದಾರೆ? ಬ್ರಹ್ಮ ಅಂದ್ರೆ ಪರಮಾತ್ಮ, ಬ್ರಹ್ಮ ಅಂದ್ರೆ ವೇದ, ವೇದಗಳ ಮೂಲಕವಾಗಿ ಪರಬ್ರಹ್ಮನನ್ನು ತಿಳಿದುಕೊಂಡು ಅನುಷ್ಠಾನದಲ್ಲಿರತಕ್ಕಂತಹ ಯಾವಾಗಲೂ ಪಾಠ ಪ್ರವಚನದಲ್ಲಿ ಮುಳುಗಿರತಕ್ಕಂಥವರು ಅಂತ ಯಾರಿರ್ತಾರೆ ವಿನಯಾದಿ ಗುಣಗಳಿಂದ, ವೈರಾಗ್ಯಾದಿ ಗುಣಗಳಿಂದ, ಅಂತಹ ಜ್ಞಾನಿಗಳಿಗೆ ಅವಮಾನ ಆದರೆ ಅದರಿಂದ ಏನು ಪಾಪ ಬರ್ತದಲ್ಲ ಅದಕ್ಕೆ ಮಾತ್ರ ನಾನು ಹೆದರುತ್ತೇನೆ. ಎಂಥ ಸುಂದರವಾದ ಮಾತಿದೆ ಭಾಗವತದಲ್ಲಿ. ಹಾಗಾದ್ರೆ ಇಂದ್ರದೇವರ ಕೈಯಲ್ಲಿರುವ ವಜ್ರಕ್ಕಿಂತಲೂ ಯಮದೇವರ ಕೈಯಲ್ಲಿರುವ ದಂಡಕ್ಕಿಂತಲೂ ಸಾಕ್ಷಾತ್ ರುದ್ರದೇವರ ಕೈಯಲ್ಲಿರತಕ್ಕಂತಹ ತ್ರಿಶೂಲಕ್ಕಿಂತಲೂ ಭಯಂಕರ ಯಾವುದು? ಸಜ್ಜನರಿಗೆ ನಾವು ಅವಮಾನ ಮಾಡಿದಾಗ, ಸ್ವತ್ತಮ ದ್ರೋಹ ಮಾಡಿದಾಗ, ಅವರು ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಏನು ನೊಂದುಕೊಳ್ತಾರಲ್ಲ ಅದು ಇಡೀ ನಮ್ಮ ಕುಲವನ್ನು ಸುಟ್ಟು ಬಿಡ್ತಕ್ಕಂಥದ್ದಾಗತ್ತೆ. ಎಂಥಿಂಥ ಶ್ಲೋಕಗಳನ್ನು ಹೇಗೆ ಉದ್ಧರಣ ಮಾಡ್ತಾ ಇದ್ದಾರೆ ವಿಷ್ಣು ತೀರ್ಥರು. ಹಾಗಾದ್ರೆ ಇದೆಲ್ಲವೂ ಯಾರ ನಡುವೆ ನಡೀತಾ ಇದೆ? ಸಜ್ಜನರ ನಡುವೆ ನಡೀತಾ ಇದೆ. ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಇವತ್ತು ನಾನು ಒಂದೆರಡು ಮಾತು ಕಾಸ್ಟ್ಲಿ ಆಗಿರತಕ್ಕಂಥ ಮಾತುಗಳನ್ನು ನಾನು ಆಡಿದರೆ, ದುಬಾರಿ ಮಾತುಗಳನ್ನು ಆಡಿದರೆ ಯಾರು ತಪ್ಪು ತಿಳಿಬೇಡ್ರಿ ಅಂತ ನಾನು ಹೇಳಿದ್ದೆ. ಅದಕ್ಕೋಸ್ಕರವಾಗಿನೇ ಇಷ್ಟು ಸ್ಪಷ್ಟವಾಗಿ ಭಾಗವತ ಹೇಳ್ತಾ ಇದ್ದರೂ ಕೂಡ ಇವತ್ತು ನೀವು ಹೊರಗಡೆ ನೋಡ್ರಿ ಹೇಗಿದೆ. ಇವತ್ತು ಏನು ವ್ಯಾಟ್ಸಾಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಏನು ನಿಂದನೆ 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 ನಿಂದನೆ. ಬೇರೆ ಕೆಲಸ ಇಲ್ವಾ? ನಾವು ಹುಟ್ಟಿ ಬಂದದ್ದೇ ಸಾಧನೆಗೆ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ. ಹೇ ಸಾಧುಪ್ರಿಯನೇ, ಶಬ್ದ ನೋಡಿ, ಸಾಧುಪ್ರಿಯನೇ, ಸಜ್ಜನರಿಗೆ ಪ್ರಿಯನಾದವನೇ. ಹಾಗಾದ್ರೆ ನಮಗೆ ಸಜ್ಜನಿಕೆ ಬೆಳೆಸ್ಕೋಬೇಕಲ್ಲ ನಾವು. ಯಾಕೆ ಈ ರೀತಿಯಲ್ಲಿ ದ್ವೇಷ, ಅಸೂಯ, ಮಾತ್ಸರ್ಯಾದಿ ದೋಷಗಳಿಂದ ನಾವು ತುಂಬಿದ್ದೇವೆ? ಅರ್ಥ ಆಗ್ತಾ ಇಲ್ಲ ಇದು. ನನ್ನನ್ನು ಸೇರಿ ನಾ ಮಾತಾಡ್ತೇನೆ, ನನ್ನನ್ನು ಬಿಟ್ಟು ನಾನು ಮಾತಾಡ್ತಾ ಇಲ್ಲ. ಯಾಕೆ ಇನ್ನೊಬ್ಬರನ್ನು ನಿಂದನೆ ಮಾಡ್ತೀರಾ? ಸರಿಯಾಗಿ ಸಂಧ್ಯಾವಂದನ ಮಾಡ್ಲಿಕ್ಕೆ ಬರುದಿಲ್ಲ, ಸಂಧ್ಯಾವನ ಮಂತ್ರದ ಅರ್ಥ ಗೊತ್ತಿಲ್ಲ. ಅಂತಹ ಇವತ್ತಿನ ಯುವಕರು ಆ ವ್ಯಾಟ್ಸಾಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಎಷ್ಟು ನಿಂದನೆ, ಏನ್ ಕತೆ, ಎಂತಿಂಥ ಸ್ವಾಮಿಗಳ ನಿಂದನೆ, ಎಂತಿಂಥ ಆಚಾರ್ಯರ ನಿಂದನೆ. ಯಾಕೆ ಬೇಕು ನಿಮಗೆ? ಕೆಲವು ಪಂಡಿತರು ಈ ಲೈನಿಗೆ ಸೇರಿಬಿಟ್ಟಿದ್ದಾರೆ. ಇನ್ನೂ ಅದು ಘೋರ. ನಾವು ಸಮಾಜ ಉದ್ಧಾರ ಮಾಡ್ತೇವೆ, ತಪ್ಪನ್ನು ತಿಳಿಸ್ಬೇಕಲ್ಲ, ಸತ್ಯ ಯಾವುದು ಅಂತ ನಾವು ತಿಳ್ಕೋಬೇಕಲ್ಲ ಅಂತ ಭಾರಿ ತಾವು ಪ್ರಾಮಾಣಿಕರು ಅನ್ನುವಂತ ಬೇರೆ ತೋರ್ಕೊಳ್ತಾ ಇದ್ದಾರೆ. ಇದು ಇನ್ನೂ ಡೇಂಜರ್. ಇದು ಒಂದು ವೇಳೆ ಏನಾದರೂ ನಿಮ್ಮಲ್ಲಿ ಪ್ರಾಮಾಣಿಕತೆ ಇದ್ರೆ, ನಮ್ಮ ಸಮಾಜವನ್ನ ತಿದ್ದಬೇಕು ಅಂತ ನಿಮಗೆ ನಿಜವಾಗಿ ಸೀರಿಯಸ್ನೆಸ್ ಇದ್ರೆ, ನಾನಿವತ್ತು ಕರೆ ಕೊಡ್ತಾ ಇದ್ದೀನಿ, ಬನ್ನಿ ಎಲ್ಲರೂ ಒಟ್ಟಾಗೋಣ. ಸಮಾಜ ತಿದ್ದಬೇಕು ತಾನೆ, ಮಠಗಳನ್ನು ತಿದ್ದಬೇಕು ಅಂತ ತಾನೆ ನಿಮಗೆ ಆಸೆ, ಪೀಠಾಧಿಪತಿಗಳಲ್ಲಿರ್ತಕ್ಕಂಥ ದೋಷಗಳನ್ನು ತಿದ್ದಬೇಕಂತ ತಾನೆ ನಿಮಗೆ ಆಸೆ, ಇತಿಹಾಸದಲ್ಲಿ ಏನು ನಡೆದಿದೆ ಅದೆಲ್ಲವನ್ನು ತಿದ್ದಬೇಕಂತ ತಾನೆ ನಿಮಗೆ ಆಸೆ. ಹಾಗಾದ್ರೆ ನಾವೆಲ್ಲ ಒಂದು ಸಪರೇಟ್ ಆಗಿರತಕ್ಕಂತಹ ಒಂದು ಗ್ರೂಪ್ ಮಾಡ್ಕೊಂಬೋಣ, ಬನ್ನಿ, ನಾನು ನಿಮ್ಮ ಜೊತೆಗೆ ಸೇರ್ತೇನೆ. 1,000 ಜನ ಬರ್ರಿ, ಇವತ್ತು ನಮ್ಮದೇ ಒಂದು ಗ್ರೂಪ್ ಮಾಡ್ಕೊಳ್ಳೋಣ. ಅದಕ್ಕೊಂದು ರೀತಿ ಇದೆ, ಅದಕ್ಕೊಂದು ನೀತಿ ಇದೆ.
ನಿಮಗೆ ಎಲ್ಲೆಲ್ಲಿ ದೋಷ ಕಾಣುತ್ತೋ ಅದನ್ನು ಹೇಳ್ರಿ, ಅದನ್ನು ಪ್ರೂವ್ ಮಾಡ್ರಿ, ಹೋಗೋಣ ಅಲ್ಲಿಗೆ. ಸತ್ಯಾತ್ಮರಲ್ಲಿ ದೋಷ ಕಾಣುತ್ತಾ ನಿಮಗೆ, ಬರ್ರಿ, ನಾ ಕರ್ಕೊಂಡು ಹೋಗ್ತೀನಿ, ಬರ್ರಿ ಸ್ವಾಮಿಗಳ ಹತ್ರ. ಅದೇನು ದೋಷದ ಆರೋಪಣೆ ಮಾಡ್ತಾ ಇದ್ರು, ಸತ್ಯವೋ ಅಸತ್ಯವೋ ನಿರ್ಣಯ ಆಗೋಗ್ಲಿ. ಯಾಕೆ ಈ ನಿಂದನೆಗಳನ್ನು ಮಾಡ್ತಾ ಇದ್ದೀರಾ? ಏನ್ ಬರುತ್ತೆ ನಿಮಗೆ? ಕುಲನಾಶ ಆಗಿ ಹೋಗುತ್ತೆ ನಿಮ್ಮದು. ಎಂತಿಂತ ಸಜ್ಜನರಿದ್ದಾರೆ, ಏನ್ ಕತೆ. ಸುವಿದ್ಯೇಂದ್ರಿದ್ದಾರೆ, ರಾಯರ ಮಠದ ಸ್ವಾಮಿಗಳು, ವಿದ್ಯಾಶ್ರೀಷ ತೀರ್ಥರಿದ್ದಾರೆ, ವ್ಯಾಸರಾಜ ಮಠ ಸ್ವಾಮಿಗಳು, ಕೃಷ್ಣಾಪುರ ಮಠದವರಿದ್ದಾರೆ, ನಮ್ಮ ಫಲಿವಾರ ಮಠದ ಸ್ವಾಮಿಗಳಿದ್ದಾರೆ. ಏನು ಗುಣ ಇದೆ, ಏನು ಜ್ಞಾನ ಇದೆ ಅವರಲ್ಲಿ, ಒಳ್ಳೊಳ್ಳೆ ಗುಣಗಳಿವೆ, ತಿಳ್ಕೊಳ್ರಿ ಅವರಲ್ಲೆಲ್ಲ. ಇಂತಹ ಮಹತ್ಪರ ನಿಂದನೆಯನ್ನ ಸತತವಾಗಿ ಮಾಡ್ತಾ ಇದೆ ಈ ಸಮಾಜ. ನಾಚಿಕೆ ಆಗಬೇಕು ನಮಗೆ. ಸ್ವಾರ್ಥಿಗಳಾಗಿ ಅನ್ಯಾಯದಿಂದ ಒಳ್ಳೆಯವರಿಲ್ಲತಕ್ಕಂತಹ ಗುಣಗಳನ್ನು ನೀವು ಎಣಿಸದೆ ಹೋಗಿಬಿಟ್ರ ಪಂಡಿತರಾಗಿ. ನಾಳೆ ಯಮಧರ್ಮರಾಜ ಕೇಳಿದ್ರೆ ಏನು ಉತ್ತರ ಹೇಳ್ತೀರಾ ನೀವೆಲ್ಲ?